ಜಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೆ ನಿಮ್ಮ ಚಿತ್ರದಲ್ಲಿ ಇರುವಂತ ಹೆಸರು, ಅದ್ರ ಚಿತ್ರ ಫಿಲ್ಮ್ ಟೈಟಲ್ ಹೆಸರು ಆ್ಯಂಡ್ ನಿಮ್ಮ ಲೈಫಿಗೆ ಏನಾದರೂ ರಿಲೇಟ್ ಆಗುವಂಥದ್ದನ್ನು ಮಾಡೋದಕ್ಕೆ. ಆ್ಯಂಡ್ ದ ಲಾಸ್ಟ್ ಸಾಂಗ್ ನನ್ನ ಜೊತೆ ಹಾಡಬೇಕು, ಓಕೆನಾ? ಯಾರೇ ಅರೆರೆ ನೀ ಯಾರೇ, ಅರೆ ನೀ ಯಾರೇ, ಸಾಡ ಸೆಳೆತವೇ ಬೇರೆ, ಭಾವನೆಯ ಹಾಳೇಲಿ ಬೆರೆತು ಹೋದ ಕವಿತೆ ನೀ ಯಾರೇ, ಅರೆ ಯಾರೇ ನೀ ಯಾರೇ. ಅರೆ ನೀ ಯಾರೇ, ಆನಿಂದ ತಾಜಾ ಸೆಳೆತವೇ ಬೇರೆ, ಭಾವನೆಯ ಹಾಳೇಲಿ ಬೆರೆತು ಹೋದ ಕವಿತೆ ನೀ ಯಾರೇ. ಬಟ್ ಇಟ್ ವಾಸ್ ಬ್ಯೂಟಿಫುಲ್, ಚೆನ್ನಾಗಿತ್ತು. ಆ್ಯಂಡ್ ಹಾಡು ಕೂಡ ತುಂಬ ಕಾಡುತ್ತೆ, ತುಂಬ ಚೆನ್ನಾಗಿದೆ ಹಾಡು. ಐ ಹ್ಯಾವ್ ಟು ಸೇ ದಿಸ್. ಸೊ ಇಷ್ಟು ಹಾಡಿನ ಬಗ್ಗೆ ಆಯಿತು. ಇನ್ನೊಂದು 5 ಸಣ್ಣ ಪ್ರಶ್ನೆಗಳ ತಂದಿದ್ದೀನಿ. ಸೀರಿಯಸ್ ಅಲ್ಲ, ಫನ್ನಿ. ಕಷ್ಟನೇ ಇಲ್ಲ, ವೆರಿ ಸೀರಿಯಸ್, ಸಿಂಪಲ್ ಕ್ವೆಶ್ಚನ್ಸ್. ದ ಫಸ್ಟ್ ಕ್ವೆಶ್ಚನ್, ತುಟಿಗಳು ಪರಸ್ಪರ ಹೊಡೆದಾಡ್ದಾಗ ಏನಾಗುತ್ತೆ? ಮಾತಾಡ್ತೀವಿ. ವೆರಿ ಗುಡ್, ಸ್ಮಾರ್ಟ್. ಏನು ಮಾತಾಡಂಗೆ ಇಲ್ಲ. ತೋಟದಲ್ಲಿ ನಾನು ಹಸಿರು, ಅಂಗಡಿಯಲ್ಲಿ ನಾನು ಕಪ್ಪು, ಮನೆಯಲ್ಲಿ ನಾನು ಕೆಂಪು, ನಾನು ಯಾರು? ತೋಟದಲ್ಲಿ ನಾನು ಹಸಿರಾಗಿರ್ತೀನಿ, ಅಂಗಡಿನಲ್ಲಿ ಕಪ್ಪಾಗಿರ್ತೀನಿ, ಮನೆಗ್ ಬಂದ ತಕ್ಷಣ ನೋಡಿ ನಾನು ಕೆಂಪಾಗಿರ್ತೀನಿ. ತಲೆನೋವಿಗೆ ಇದು ರಾಮಬಾಣ ಕೆಲವ್ರಿಗೆ. ಅಡಿಕೆ ಅಲ್ಲ ಅಂತೀರಾ? ತಲೆನೋವಿಗೆ ರಾಮಬಾಣ. ನಾನು ಕ್ಲೂ ಕೊಟ್ಟಿದ್ದೆ. ತಲೆನೋವೇ ಬರೋದಲ್ಲ, ಸದ್ಯಕ್ಕೆ ಬೇಡ, ಫ್ಯೂಚರ್ ಅಲ್ಲಿ ನೀವೇ ಬಿಡಿ ಮೇಡಮ್. ಸುರ್ರ ಅಂತ ತಗೋತೀವಿ ಇದನ್ನು. ಕಾಫಿನಾ? ಟೀ. ಟೀ ಕರೆಕ್ಟ್ ಅಲ್ಲ? ಓಕೆ. ಕೆಂಪು. ಆಕ್ಚುಲಿ ಹುಟ್ಟಿಂದ ಸಾಯೋ ತನಕ ನೀರಲ್ಲೇ ಇರ್ತೀನಿ ನಾನು. ಯಾರು? ಮೀನು. ವೆರಿ ಗುಡ್. ಏನು ಗೊತ್ತಿತ್ತಾ ನಿಮ್ಗೆ? ನಾನು ಕೋರ್ಟಲ್ಲಿ ಇರಲ್ಲ, ಜಡ್ಜ್ಮೆಂಟು ಕೊಡಕ್ಕಾಗಲ್ಲ, ತೀರ್ಪು ಸಿಗದಿರುವಂತಹ ಕೇಸ್. ನಾನು ಯಾರು? ಕೋರ್ಟ್ ಕೇಸ್ ಅಲ್ಲ, ಕೇಸ್. ನಾವು ಕೋರ್ಟಿಗೆಲ್ಲ ಹೋಗಲ್ಲ, ಜಡ್ಜ್ಮೆಂಟು ಸಿಗಲ್ಲ, ತೀರ್ಪು ನೀವೇನು ಕೊಡಕ್ಕಾಗಲ್ಲ. ಒಟ್ಟಿನಲ್ಲಿ ಐ ಆಮ್ ಅ ಕೇಸ್. ಯಾವ ಕೇಸ್? ನಾನು ಮೆಂಟಲ್ ಕೇಸ್ ಅಲ್ಲ. ನೀವು ಯೂಸ್ ಮಾಡ್ತೀರಾ. ಓಕೆ, ದ ಲಾಸ್ಟ್ ಕ್ವೆಶ್ಚನ್. ದಾನಗಳಲ್ಲಿ ದೊಡ್ಡ ದಾನ ಯಾವುದು? ಕಣ್ದಾನ. ಅವ್ರ ಹೆಸರು ಫೇಮಸ್ ಆ ಫೀಲ್ಡ್ ಅಲ್ಲಿ. ಹೆಸರಲ್ಲೂ ಸಚಿನಲ್ಲಿ ಏನ್ ದಾನ ಇದೆ? ಹೇಳ ನಾನೀಗ, ಹೇಳ. ಮೈದಾನ. ಸಚಿನ್ ಇರಲ್ವಾ ಮೈದಾನದಲ್ಲಿ? ಇವರೆಲ್ಲೆಲ್ಲೋ ಏನೇನೋ ಇಟ್ಟಿರ್ತಾರೆ. ಓಕೆ, ಒನ್ ಪಾರ್ಟ್ ಐ ಥಿಂಕ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ಸೊ 19ನೇ ತಾರೀಕು ಕಮಲ್ ಶ್ರೀದೇವಿ ಚಿತ್ರ ಥಿಯೇಟರ್ಗೆ ಎಂಟ್ರಿ ಕೊಡ್ತದೆ. ಸೊ ಯಾರೇ ಒಬ್ಬ ವೀಕ್ಷಕ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಬೇಕು ಅಂದ ತಕ್ಷಣ ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಬಂದಿರ್ತಾನೆ. ಯಾಕೆ ಹೋಗ್ಬೇಕು ಅನ್ನೋದು ಇರುತ್ತೆ. ಸೊ ಅಂಥ ನೇರ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? 19ಕ್ಕೆ ನಾವು ಇಷ್ಟು ದಿನ ಪಟ್ಟಂತ ಒಂದು ಒಳ್ಳೆ ಎಫರ್ಟ್, ಕಲೆಕ್ಟಿವ್ ಎಫರ್ಟ್, ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಕನ್ನಡ ಸಿನಿಮಾ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಕಮಲ್ ಶ್ರೀದೇವಿಯಾಗಿ ಬರ್ತಾ ಇದೀವಿ. ಇದನ್ನ ನೀವು ಮಿಸ್ ಮಾಡ್ಕೊಳ್ದೆ ಇದ್ರೆ ನಮಗೂ ಆಕ್ಚುಲಿ ಖುಷಿ ಆಗುತ್ತೆ. ಯಾಕೆಂದ್ರೆ ಒಂದೊಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಇದನ್ನು ಹೀಗೇನೆ ಕೈ ಹಿಡಿದು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಚಿತ್ರ ಕಮಲ್ ಶ್ರೀದೇವಿನ. 19ಕ್ಕೆ ಮಿಸ್ ಮಾಡದೆ ಬಂದು ಒಂದು ಒಳ್ಳೆ ಹೋಲ್ಸಮ್ ಎಂಟರ್ಟೈನ್ಮೆಂಟ್ 2 hours ಕೂತು ಮಜ್ಜಾ ಮಾಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಯಾವ ಥಿಯೇಟರ್ನಲ್ಲಿ ನೋಡಬಹುದು ನಿಮ್ಮನ್ನ? ಪ್ರಸನ್ನ ಹಾಗೆ ಎಲ್ಲ ಮಾಲ್ಗಳು, ಸಿದ್ಧಲಿಂಗೇಶ್ವರ, JP ನಗರ ಕಡೆ ಕಾಮಾಖ್ಯ ಇವೆಲ್ಲ ಇದೆ. ಇಲ್ಲಿ ಮಿರಾಜ್ ಸಿನಿಮಾಸ್ ಇದೆ ಈ ಕಡೆ ಬಂದರೆ. ಇನ್ನು ನಮ್ಮ ಮಂಡ್ಯಲ್ಲಿ ಸಂಜಯ್ ಥಿಯೇಟರ್ ಇದೆ, ಮೈಸೂರಲ್ಲಿ DRC ಇದೆ, ಇನ್ನು ಇನ್ನೊಂದಷ್ಟು ಲೋಕಲ್ ಥಿಯೇಟರ್ಗಳೆಲ್ಲ ಮಿಕ್ಸ್ಚರ್. ಟೋಟಲ್ ಒಂದು 150 ಥಿಯೇಟರ್ಸ್. ಓ ದಟ್ಸ್ ಸ್ವೀಟ್. ಆಕ್ಚುಲಿ ನಿಮಗೂ ಖುಷಿ ಇದೆ ಸಿನಿಮಾ ಥಿಯೇಟರ್ಗೆ ಬರ್ತಿದೆ 19ಕ್ಕೆ ಅಂತ, ವೀಕ್ಷಕರಿಗೂ ಖುಷಿ ಇದೆ. ಯಾವ ಟರ್ಮ್ಸ್ ಅಲ್ಲಿ ಅಂತ ಹೇಳಿದ್ರೆ ಕೇವಲ 200 ರೂಪಾಯಿ. ಸೊ ಅದು ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಜನಕ್ಕೂ ಅದು ಅಫೋರ್ಡಬಲ್ ಆಗಿರಬೇಕು. ಯಾವಾಗ ನಾವು ಎರಡು ಕಡೆ ಯೋಚನೆ ಮಾಡಬೇಕಲ್ಲ, ಒಬ್ಬ ಪ್ರೊಡ್ಯೂಸರ್ ಆಗು ಸೇಫ್ ಆಗಿರಬೇಕು, ಜನರಿಗೂ ಅದು ಅಫೋರ್ಡಬಲ್ ಆಗಿದ್ದರೆ ಅವಾಗ ಜನ ಜಾಸ್ತಿ ಥಿಯೇಟ್ರಿಗೆ ಬರ್ತಾರೆ. ಈಗ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ, ಒಂದು ಅಮೆಝಾನಿಗೆ ನಾವು 1-1.5 ಸಾವಿರ ಕೊಡ್ತೀವಿ ಇಡೀ ವರ್ಷ ನೋಡೋಕ್ಕೆ, ಆಯಿತಾ? ಸೊ ಒಂದು ಫ್ಯಾಮಿಲಿ ಆರಾಮಾಗಿ ಕೂತ್ಕೊಂಡು ನೋಡ್ತಾರೆ. ಇಲ್ಲೇ ಒಂದು ಫ್ಯಾಮಿಲಿ ಒಂದು ಸಿನಿಮಾ ನೋಡ್ಬೇಕಂದ್ರೆ 1,000-2,000 ಖರ್ಚು ಮಾಡಬೇಕು ಅಂದರೆ ಅವರ ಎಫರ್ಟ್ ಹಾಕಬೇಕು ಅಂದರೆ ಅವ್ರ ಪಾಪ ಅವ್ರ ಲೈವ್ಲಿಹುಡ್ ನೋಡಬೇಕಲ್ವ ನಾವು. ಸೊ ಅದು ನಾವು ಜಾಸ್ತಿ ಇಟ್ಟು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅಫೋರ್ಡಬಲ್ ರೇಟಲ್ಲಿಟ್ಟರೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಥಿಯೇಟ್ರಿಗೆ ಕೊಡ್ತಾರೆ.
ಸೊ ಗೌರ್ಮೆಂಟ್ ಆ ಡಿಸಿಷನ್ ತೊಗೊಂಡಿರೋ ತುಂಬ ಖುಷಿ ಆಯಿತು. ಸೊ ನಿಮಗೂ ಖುಷಿ ಇದೆ ಟು ಓಕೆ. ಆ್ಯಂಡ್ ಆಲ್ಸೋ ಸೊ ಗಾಂಧೀಜಿ ಅವ್ರು ಹೇಳಿದರು ದೇಶಕ್ಕೆ ಆ್ಯಕ್ಚುಲಿ ಸ್ವಾತಂತ್ರ್ಯ ಸಿಗೋದು, ಸಂಪೂರ್ಣ ಸ್ವಾತಂತ್ರ್ಯ ಯಾವಾಗ ಅಂದರೆ ಒಂದು ಮಹಿಳೆ ಮಧ್ಯರಾತ್ರಿಯಲ್ಲಿ ನಿರ್ಭಯವಾಗಿ ಓಡಾಡಿದಾಗ ಅಂತ. ಸೊ ಈ ಟ್ರೇಲರ್ ನೋಡ್ತಿದ್ದಾಗ ಏನೋ ಮಹಿಳೆ ರಿಲೇಟೆಡ್ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಇದನ್ನ ನೀವು ಹೇಳೋದಾದ್ರೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅನ್ಸತ್ತಾ? ಅದು ಸಿಕ್ಕಿದಾಗ ಪ್ರಾಬಬ್ಲಿ ಆವಾಗ ನಾನು ನೀವು ಇದೇ ರೀತಿ ಕೂತು ಮಾತಾಡಿದಾಗ ಖಂಡಿತವಾಗ್ಲೂ ವಿ ವಿಲ್ ಟಾಕ್ ಅಬೌಟ್ ದಿಸ್. ಬಟ್ ಇನ್ನೂ ಸಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ.